ಸರ್ಕಾರದಿಂದ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಡೇ ಕೇರ್ ಸ್ಥಾಪಿಸಲಾಗುತ್ತೆ. ಆ ಮೂಲಕ ಚಿಕಿತ್ಸೆಯ ಜೊತೆಗೆ ರೋಗಿಗೆ ಮತ್ತು ಅವನ ಕುಟುಂಬಕ್ಕೆ ಮಾನಸಿಕ ಬೆಂಬಲ ನೀಡಲಾಗುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಬಜೆಟ್ ಭಾಷಣದಲ್ಲಿ ಹೇಳಿದ್ದಾರೆ. ಕ್ಯಾನ್ಸರ್ ಈಗ ಎರಡು ಭಾಗ. ಒಂದನೇದು ಕ್ಯಾನ್ಸರ್ ಡಿಟೆಕ್ಷನ್ಗೆ ನಮ್ದು ನಾವು ಕ್ಯಾನ್ಸರ್ ಒಂದು ಆರೋಗ್ಯ ವಾಹಿನಿ ಅಂತ ಮಾಡಿದ್ವಿ. ಇದೆಲ್ಲ ಪ್ರತಿ ಜಿಲ್ಲಾದಲ್ಲಿ ನಮ್ಮ ನಾರ್ತ್ ಕರ್ನಾಟಕಕ್ಕೆ ಎಲ್ಲ ಕಡೆ ಹೋಗಿ ನಮ್ಮ ಕ್ಯಾನ್ಸರ್ ಡಿಟೆಕ್ಷನ್ ಆರೋಗ್ಯ ವಾಹಿನಿ ಇದೆ. ಬಟ್ ಇದರಲ್ಲಿ ಸ್ತನದ ಕ್ಯಾನ್ಸರ್ ಆಗಲಿ, ಸರ್ವಿಕ್ಸ್ ಕ್ಯಾನ್ಸರ್ ಆಗಲಿ, ಗರ್ಭಕೋಶದ ಕ್ಯಾನ್ಸರ್ ಆಗಲಿ ಅಥವಾ ಬಾಯಿ ಕ್ಯಾನ್ಸರ್ ಆಗಲಿ, ಇದರಲ್ಲಿ ನಾವು ಟೆಸ್ಟ್ ಮಾಡಿ ನೋಡಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿದ್ವಿ. ನಮ್ಮ ವ್ಯಾನ್ ಎಲ್ಲೇ ಪ್ರತಿ ಡಿಸ್ಟ್ರಿಕ್ಟ್ ನಾರ್ತ್ ಕರ್ನಾಟಕನಲ್ಲಿ ಎಲ್ಲ ಕಡೆ ಹೋಗ್ತಾ ಇದೆ. ಸೊ ಇದನ್ನ ಜನರು ಅದರ ಬೆನಿಫಿಟ್, ಅದರ ಉಪಯೋಗ ತಗೊಂಡು ಅದನ್ನ ಟೆಸ್ಟ್ ಮಾಡಿಸಿ ಆದಷ್ಟು ಬೇಗ ಕಂಡು ಹಿಡಿದ್ರೆ ನಮ್ದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಕ್ಯೂರ್ ಆಗೋ ಚಾನ್ಸಸ್. ಇದು ವಾಹಿನಿ ಅಂದ್ರೆ ನಾವು ಕ್ಯಾನ್ಸರ್ ಡಿಟೆಕ್ಷನ್, ಕ್ಯಾನ್ಸರ್ ತಪಾಸಣೆ ಮಾಡಿ ಪರೀಕ್ಷೆ ಮಾಡೋದು ಮಂದಿ ಅಂದ್ರೆ ಅವ್ರ ಊರಿಗೆ ಅವರು ಏನಂತಾರೆ ಬಾಗಿಲ್ತನ ಒಯ್ಯೋಕೆ ನಾವು ವ್ಯವಸ್ಥೆ ಮಾಡಿದೀವಿ. ಇದರ ಬೆನಿಫಿಟ್, ಇದರ ಉಪಯೋಗ ತಗೊಂಡು ಆದಷ್ಟು ಜನ ಇದನ್ನ ಉಪಯೋಗ ತಗೊಂಡು ಆದಷ್ಟು ಬೇಗ ಕ್ಯಾನ್ಸರ್ ಕಂಡು ಹಿಡಿದ್ರೆ ಅದ್ರ ಕ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇದು ಒಂದು. ಏನಿದು ಪ್ರತಿ ಜಿಲ್ಲೆಯಲ್ಲಿ ತೆರೆಯಲಾಗುವ ಡೇ ಕೇರ್? ಪೀಡಿತರಿಗೆ ಈ ಡೇ ಕೇರ್ ಸಹಾಯ ಆಗೋದು ಹೇಗೆ? ದೇಶದ ಪ್ರತಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರ ಕ್ಯಾನ್ಸರ್ ಡೇ ಕೇರ್ ಸೆಂಟರ್ಗಳನ್ನ ಶುರು ಮಾಡೋ ತೀರ್ಮಾನ ಮಾಡಿದೆ. ಇನ್ನು 3 ವರ್ಷದ ಒಳಗಾಗಿ ಎಲ್ಲಾ ಜಿಲ್ಲೆಯಲ್ಲೂ ಡೇ ಕೇರ್ ಸೆಂಟರ್ಗಳು ಶುರುವಾಗಲಿದೆ. ಪ್ರತಿ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಡೇ ಕೇರ್ ಸೆಂಟರ್ ಶುರುವಾಗಲಿದೆ. ಮುಂದಿನ ವರ್ಷ ಅಂದ್ರೆ 2025 ಹಾಗೂ 26ನೇ ವರ್ಷದ ಸಾಲಿನಲ್ಲಿ 200 ಜಿಲ್ಲೆಯಲ್ಲಿ 200 ಕೇಂದ್ರಗಳನ್ನ ಸ್ಥಾಪಿಸಲಾಗುತ್ತೆ. ಹಾಗೆ ಮುಂದಿನ 3 ವರ್ಷದಲ್ಲಿ ದೇಶದ ಎಲ್ಲಾ ಜಿಲ್ಲೆಯಲ್ಲೂ ಈ ಸೆಂಟರ್ಗಳನ್ನ ತೆರೆಯುವ ಗುರಿಯನ್ನ ಕೇಂದ್ರ ಸರ್ಕಾರ ಹೊಂದಿದೆ. ಈ ಸೆಂಟರ್ಗಳಲ್ಲಿ ಪೀಡಿತರು ಕಿಮೋಥೆರಪಿ ಸೇರಿದಂತೆ ವಿವಿಧ ರೀತಿಯ ಚಿಕಿತ್ಸೆ ಪಡೆಯಬಹುದು. ಅದು ಅಲ್ಲದೆ ಆಸ್ಪತ್ರೆಯಲ್ಲಿ ದಾಖಲಾಗುವ ಪ್ರಮೇಯವೇ ಇರೋದಿಲ್ಲ. ಹೀಗೆ ಡೇ ಕೇರ್ ಸೆಂಟರ್ ಕ್ಯಾನ್ಸರ್ ಪೀಡಿತರಿಗೆ ಒಂದು ವರವಾಗಲಿದೆ. ಎರಡನೇದು ಇದರ ಅವೇರ್ನೆಸ್. ಕ್ಯಾನ್ಸರ್ ಇದರಿಂದ ಆಗ್ಬೋದು. ಒಂದು ಎಲ್ಲಾದ್ರೂ ಬ್ಲೀಡಿಂಗ್ ಆಯ್ತಂದ್ರೆ, ಅಲ್ಲ ಎಲ್ಲಾದ್ರೂ ನೋವು ಎಲ್ಲಾದ್ರೂ ಗಂಟು ಆಯ್ತಂದ್ರೆ, 3 ವಾರಕ್ಕಿಂತ ಜಾಸ್ತಿ ಕೆಮ್ಮಾಯ್ತಂದ್ರೆ, ನುಂಗಕ್ಕೆ 3 ವಾರಕ್ಕಿಂತ ಹೆಚ್ಚಿಗೆ ನುಂಗಕ್ಕೆ ತ್ರಾಸಾಯ್ತು ಅಥವಾ ತುತ್ತಿಗೆ 2 ತುತ್ತಿಗೆ ನೀರು ಕುಡಿಬೇಕು. 4ನೇದು 5ನೇದು ಬಾಯಲ್ಲಿ ಗಾಯ ಆಗಿದ್ದು 3 ವಾರಕ್ಕಿಂತ ಜಾಸ್ತಿ ಆಯ್ತು, ಮಾಯಲಿಲ್ಲ. ಇದನ್ನ ನಾವು ಟೆಸ್ಟ್ ಮಾಡಿಸಿ ನೋಡ್ಬೇಕು ಅಂತ ಹೇಳಿ ನಾನು ಎಲ್ಲರಿಗೂ ಕೇಳ್ಕೊಂತೀನಿ. ಯಾಕಂದ್ರೆ ಇವು 5 ಮಾಡಿದ್ರೆ ನಮ್ದು 90% ಆಫ್ ಅವರ್ ಎಕ್ಸಿಸ್ಟಿಂಗ್ ಕ್ಯಾನ್ಸರ್ಸ್, ನಾವು ಏನ್ 100% ಕ್ಯಾನ್ಸರ್ ನಾವು ಆದಷ್ಟು ಬೇಗ ಕಂಡುಹಿಡಿಬಹುದು. ಸೊ ಯಾವ್ದಾದ್ರು ಇದು 5 ಯಾರು ಇತ್ತಂದ್ರೆ, ಗಂಟಾಯ್ತು, ಸ್ತನದಲ್ಲಿ ಆದ್ರೂ ಎಲ್ಲಾದ್ರೂ ಕೆಮ್ಮು ಕಫ ಏನಾದ್ರೂ 3 ವಾರಕ್ಕಿಂತ ಜಾಸ್ತಿ, ನುಂಗೋದು ಪ್ರಾಬ್ಲಮ್ 3 ವಾರಕ್ಕಿಂತ ಜಾಸ್ತಿ ಆದ್ರೆ, ಬಾಯಲ್ಲಿ ಗಾಯ ಆಯ್ತು 3 ವಾರಕ್ಕಿಂತ ಜಾಸ್ತಿ ಮಾಯಲಿಲ್ಲ ಅಂದ್ರೆ ಖಂಡಿತ ಇರಬಹುದು ಅಂತ ತಪಾಸಣೆ ಮಾಡಿಸ್ರಿ. ಇದರಿಂದ ನಾವು ಕ್ಯಾನ್ಸರ್ ಆದಷ್ಟು ಬೇಗ ಕಂಡುಹಿಡಿದು ನಿಮಗೆ ಕಂಪ್ಲೀಟ್ ಕ್ಯೂರ್ ಮಾಡೋದು, ಪೂರ್ತಿ ನಿವಾರಣೆ ಮಾಡಿಸಕ್ಕೆ ನಮ್ಮ ಒಂದು ಅವಕಾಶ ಇರುತ್ತೆ. ಪ್ರತಿದಿನ ರೋಗಿಗಳು ಡೇ ಕೇರ್ಗೆ ಬಂದು ಚಿಕಿತ್ಸೆ ಪಡೆದು ಸಂಜೆಯ ವೇಳೆಗೆ ಮನೆಗೆ ಹೋಗುವ ಅವಕಾಶ ಕಲ್ಪಿಸಲಾಗುತ್ತೆ. ಇದರಿಂದ ವೇಗವಾಗಿ ಚೇತರಿಸಿಕೊಳ್ಳುವುದಕ್ಕೆ ಮತ್ತು ಸಮಯ ಹಾಗೂ ಹಣ ಉಳಿಸೋದಕ್ಕೆ ಸಹಾಯ ಆಗಲಿದೆ. ಯಾಕಂದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಮಿತಿಮೀರಿ ಬಿಲ್ ಪಾವತಿಸಬೇಕಾಗುತ್ತೆ.